ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಎವ್ರಿಡೇ ಅಟ್ ಯೋಗಿ. ಹೆಣ್ಮಕ್ಳಿಗೆ ಮಲ್ಟಿ ಟಾಸ್ಕಿಂಗ್ ಆಗಿರಲಿ, ವರ್ಕ್ ಮತ್ತು ಮನೆ ನೋಡ್ಕೊಳ್ಳೋದಾಗಿರಲಿ, ಇದು ಯಾವುದು ಕಷ್ಟ ಆಗಲ್ಲ. ಆ್ಯಕ್ಚುಲಾಗಿ ಅವ್ರಿಗೆ ಕಷ್ಟ ಆಗೋದು ನೋ ಅಂತ ಹೇಳೋದಕ್ಕೆ. ಯಾಕೆ ಅಂದರೆ ಚಿಕ್ಕ ವಯಸ್ಸಿಂದನೂ ಅಭ್ಯಾಸ ಆಗಿರುತ್ತೆ. ಎಲ್ಲದಕ್ಕೂ ಅಡ್ಜಸ್ಟ್ ಆಗು, ಹಂಗಿರಬೇಡ ಹಿಂಗಿರಬೇಡ, ಹೀಗೆ ಬೆಳಿ ಹಾಗೆ ಬೆಳಿ, ಅದನ್ನೇ ಮಾಡು ಇದನ್ನೇ ಮಾಡು ಅಂತ ಒಬ್ಬರಲ್ಲ ಒಬ್ಬರು ಅವ್ರನ್ನ ತಿದ್ದುತ್ತಾನೇ ಇರ್ತಾರೆ ಅಲ್ವಾ. ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಎಸ್ ಅನ್ನೋದನ್ನು ನಮ್ಮ ಮೈಂಡಲ್ಲಿ ರಿಜಿಸ್ಟರ್ ಮಾಡಿರ್ತಾರೆ. ಯಾಕಂತಂದರೆ ದೊಡ್ಡವ್ರು ಹೇಳಿದ್ದೆಲ್ಲ ಸರಿ, ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಇವಾಗಿನ ಪ್ರಪಂಚದಲ್ಲಿ ನೋ ಹೇಳೋದನ್ನು ಕಲಿಬೇಕು. ಸೊ ವೆಲ್ಕಮ್ ಟು ಎಪಿಸೋಡ್ 1 ಆಫ್ ಎವ್ರಿಡೇ ಹ್ಯಾಸ್ ಸೀರೀಸ್, ದ ಪವರ್ ಆಫ್ ಸೇಯಿಂಗ್ ನೋ. ಒಂದೇ ಒಂದು ಸಲ ಯೋಚನೆ ಮಾಡಿ, ಎಷ್ಟೊಂದು ಸಾರಿ ನಿಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದ್ರೂ ಇನ್ಯಾರಿಗೋ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಎಷ್ಟೋ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿರ್ತೀರ. ಇಲ್ಲ ಆಫೀಸಲ್ಲಿ ಕೆಲಸ ಮಾಡ್ಬೇಕಂದ್ರೆ ಕೊಲೀಗ್ಗೆ ಬೇಜಾರಾಗಬಾರ್ದು ಅಂತ ಅವ್ರ ಟಾಸ್ಕ್ನು ಒಂದೊಂದು ಸತಿ ಅವ್ರು ಕೇಳಿದ ತಕ್ಷಣ ಒಪ್ಕೊಂಡು ಮಾಡಿರ್ತೀರ. ಅಥವಾ ಇನ್ಯಾರೋ ಲಿಮಿಟ್ ಕ್ರಾಸ್ ಮಾಡಿದಾಗ ಸೀನ್ ಕ್ರಿಯೇಟ್ ಮಾಡೋದು ಬೇಡ ಅಂತ ವಾಯ್ಸ್ನ ಹೆಚ್ಚಿದಂಗೆ ಸುಮ್ಮನೆ ಇರ್ತೀರ. ಎಲ್ಲರೂ ಈ ಥರ ಸಿಚುವೇಶನ್ನ ಫೇಸ್ ಮಾಡಿರ್ತಾರೆ. ಬಟ್ ಎವ್ರಿ ಟೈಮ್ ನಾವು ಸೈಲೆನ್ಸ್ನ ಚೂಸ್ ಮಾಡಿದಾಗ ನಮಗೆ ನಾವೇ ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋದು ನಿಜ ಅಲ್ವಾ. ಪ್ರತಿ ಸಾರಿ ನಮ್ಮ ಖುಷಿನ ನಮ್ಮ ನೆಮ್ಮದಿನ ತ್ಯಾಗ ಮಾಡಿ ಎಸ್ ಹೇಳಿದಾಗ ನಮ್ಮನ್ನು ನಾವೇ ಮತ್ತೆ ಸ್ವಲ್ಪ ಕಳ್ಕೊತೀವಲ್ವ. ಆಗ್ತಿಲ್ಲ ಅನ್ನೋದನ್ನು ಆಗ್ತಿಲ್ಲ ಅಂತಲೇ ಹೇಳೋಣ. ಅದರರ್ಥ ನೀವು ಬದಲಾಗಿದ್ದೀರಾ ಅಂತ ಅಲ್ಲ, ಅಥವಾ ನೀವು ಕೆಟ್ಟವರು ಅಂತಲೂ ಅಲ್ಲ. ನಿಮ್ಮನ್ನು ನೀವು ಮೊದಲು ಪ್ರೀತಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ. ಖಾಲಿಯಾಗಿರೋ ಬಾವಿಯಲ್ಲಿ ನೀರು ತೆಗಿಯೋಕ್ಕಾಗಲ್ಲ ಅಲ್ವಾ. ಹಾಗೆಯೇ ಖಾಲಿಯಾಗಿರೋ ಮನಸ್ಸಿಂದ ಪ್ರೀತಿ ಕೊಡೋಕ್ಕೂ ಆಗಲ್ಲ. ಅವರೇನು ಅನ್ಕೋತಾರೆ ಇವರೇನು ಅನ್ಕೋತಾರೆ ಅನ್ನೋದು ಬೇಡ. ಮುಂದೆ ಯಾವತ್ತಾದರೂ ಎಸ್ ಅಂತ ಹೇಳೋ ಪರಿಸ್ಥಿತಿ ಬಂದಾಗ 1 ನಿಮಿಷ ಪಾಸ್ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ, ಈ ಎಸ್ ನನಗೆ ಖುಷಿ ಕೊಡುತ್ತಾ, ನೆಮ್ಮದಿ ಕೊಡುತ್ತಾ, ಅಥವಾ ನನ್ನ ಎಕ್ಸಾಸ್ಟ್ ಮಾಡುತ್ತಾ? ನಿಮ್ಮ ಉತ್ತರ ಎಕ್ಸಾಷನ್ ಆಗಿದ್ರೆ ಇಟ್ಸ್ ಓಕೆ, ನೋ ಅಂತಲೇ ಹೇಳಿ. ನಿಜವಾಗ್ಲೂ ಪ್ರೀತಿ ಮಾಡೋರು, ಕೇರ್ ಮಾಡೋರು ನಿಮ್ಮ ನೋನ ಎಕ್ಸೆಪ್ಟ್ ಮಾಡೇ ಮಾಡ್ತಾರೆ, ರೆಸ್ಪೆಕ್ಟ್ ಕೂಡ ಮಾಡೇ ಮಾಡ್ತಾರೆ. ಹಾಗೆ ಯಾರಾದರೂ ಮಾಡ್ತಿಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳು ರೆಸ್ಪೆಕ್ಟ್ಫುಲ್ಲಾಗಿ, ಗಿಲ್ಟ್ ಫ್ರೀಯಾಗಿ ನೋ ಹೇಳೋದನ್ನು ಕಲಿಬೇಕು. ಹಾಗೆ ಗಂಡ್ಮಕ್ಳು ಹೆಣ್ಮಕ್ಳು ಪ್ರತಿ ಸಾರಿ ನೋ ಹೇಳಿದಾಗ ಅದನ್ನು ರೆಸ್ಪೆಕ್ಟ್ ಮಾಡೋದನ್ನು ಕಲಿಬೇಕು. ಕಾಲ ಬದಲಾಗ್ತಾ ಇದೆ, ನಾವು ಅದ್ರ ಜೊತೆ ಬದಲಾಗೋಣ. ಏನಂತೀರಾ? ಕಂಟೆಂಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ಥರ ಕಂಟೆಂಟ್ನ ನೋಡೋದಕ್ಕೆ ಅಥವಾ ಕೇಳೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಬಿ ಕೈಂಡ್ ಆ್ಯಂಡ್ ಸ್ಟೇ ಹ್ಯಾಪಿ. ಮತ್ತೆ ಹೊಸ ಟಾಪಿಕ್ ಜೊತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.